ಅನ್ನವನ್ನು ಹಾಕಿ ಮಾಡುವ ರಾಗಿ ರೊಟ್ಟಿಯ ವಿಧಾನವನ್ನು ನಿಮ್ಗೆ ತಿಳಿಸ್ತೇನೆ. ಸ್ವಲ್ಪ ಅನ್ನವನ್ನು ಬೇಯಿಸ್ಲಿಕ್ಕೆ ಇಟ್ಕೊಳ್ಬೇಕು. ಅದು ಚೆನ್ನಾಗಿ ಕುದ್ದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದಕ್ಕೆ ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಉಂಡೆ ಉಂಡೆಯಾಗಿ ಕಟ್ಟಿ ಅಕ್ಕಿ ಹಿಟ್ಟಿನ ಜೊತೆ ಅದನ್ನು ಚೆನ್ನಾಗಿ ಕಲಸಿ ಅದನ್ನ ರೊಟ್ಟಿಯನ್ನು ಬಡಿಬೇಕು. ಅದನ್ನು ರೊಟ್ಟಿ ಹಂಚಿನ ಮೇಲೆ ಹಾಕಿ ಈಗ ನಾವು ತೋರಿಸ್ತಾ ಇದ್ದೇವೆ ಆ ರೀತಿ ಬೇಯಿಸಬೇಕು. ಆಗ ಅನ್ನವನ್ನು ಹಾಕಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕೋ ರಾಗಿ ರೊಟ್ಟಿ ರೆಡಿ ಆಗ್ತದೆ. ಅದೇ ರೀತಿ ಖಾಲಿ ರಾಗಿ ರೊಟ್ಟಿ ಹಿಟ್ಟಿನಲ್ಲೂ ಕೂಡ ನೀವು ಇದೇ ರೀತಿ ನೀರನ್ನು ಕುದಿಸ್ಲಿಕ್ಕಿಟ್ಟು ಉಪ್ಪು ಹಾಕಿ ಅದನ್ನ ಬೇಯಿಸಿ ಉಂಡೆ ಉಂಡೆಯಾಗಿ ಕಟ್ಟಿ ರೊಟ್ಟಿ ಬಡಿದು ರೊಟ್ಟಿ ಹಂಚಿನ ಮೇಲೆ ಬೇಯಿಸ್ಲಿಕ್ಕೆ ಬರ್ತದೆ. ಆ ರೀತಿಯ ಕೂಡ ರಾಗಿ ರೊಟ್ಟಿಯನ್ನು ಮಾಡ್ಬೋದು. ಇದನ್ನ ಚಟ್ನಿಗೆ, ಪಲ್ಯಕ್ಕೆ, ಬೆಳಗಿನ ವೇಳೆ ತಿಂಡಿಗೆ ತುಂಬ ಚೆನ್ನಾಗಿ ಆಗ್ತದೆ. ನೀವು ಒಮ್ಮೆ ಮಾಡಿ ನೋಡಿ.